ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ಲಾಗಿ ಬೀಡ್ಸ್ ಯೂಸ್ ಮಾಡಿ ಹಾಕೋ ಸೀರೆ ಕುಚ್ಚನ್ನ ತೋರಿಸ್ಕೊಡ್ತಿದ್ದೀನಿ. ಈ ಸೀರೆ ಪರ್ಪಲ್ ಕಲರು ಮತ್ತು ಗೋಲ್ಡನ್ ಕಲರ್ ಬಾರ್ಡರ್ ಇದೆ. ಸೊ ಇದಕ್ಕೆ ನಾನು ಪರ್ಪಲ್ ಕಲರ್ಲೇ ಡಿಸೈನ್ ಮಾಡ್ತಿದ್ದೀನಿ ಸೆರಗಿಗೆ. ಸೊ ಫಸ್ಟ್ 6 ದಾರನ ಪರ್ಪಲ್ ಕಲರ್ದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಸೊ ಇದನ್ನ ಸೀರೆಗೆ ಲಾಕ್ ಮಾಡೋಣ. ಫಸ್ಟು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಆ ಸೆರಗಿಗೆ ಹಾಕಬೇಕು. ಸೊ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ದಾರ ತೊಗೊಂಬಂದು ಈ ದಾರನ ಆ ದಾರದಲ್ಲಿ ತೆಗಿಬೇಕು. ಸೊ ಲಾಕ್ ಆಗುತ್ತೆ. ಸೊ ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, ಆ 2 ದಾರನ 1 ಮಾಡಬೇಕು. ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋಣ. ಇದು 5 ಚೈನ್ಸು ನಾವು ಕುಚ್ಚು ಹಾಕ್ಕೊಳ್ಳೋಕೆ ಯೂಸ್ ಮಾಡೋದಿಲ್ಲಿ. 3 4 5 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡೋಣ. ಸೊ ಇಲ್ಲಿ ಕುಚ್ಚು ಬರುತ್ತೆ. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಆಗುತ್ತೆ. ಅದರ ಪಕ್ಕಕ್ಕೆ ಇನ್ನೂ 2 ಟೈಮ್ಸ್ ಲಾಕ್ ಮಾಡೋಣ. ಸೊ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ, ಇದು ಸೆಕೆಂಡ್ ಟೈಮ್ ಲಾಕ್ ಮಾಡಿದ್ವಿ. ಈಗ ಥರ್ಡ್ ಟೈಮ್ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ. ಸೊ ಟೋಟಲ್ ಇಲ್ಲಿ 3 ಟೈಮ್ಸ್ನ ಲಾಕ್ ಮಾಡಬೇಕು. 3 ಟೈಮ್ಸ್ ಲಾಕ್ ಮಾಡಿದ ಮೇಲೆ ನೀಡಲ್ನ ದಾರನ ಸ್ವಲ್ಪ ಮೇಲೆ ಎತ್ತಬೇಕು. ಎತ್ತಿ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ, ಗೋಲ್ಡನ್ ಕಲರ್ದು. ಸೊ ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಈಗ ದಾರ ತೊಗೋಬೇಕು ಆ ದಾರದಲ್ಲಿ. ಸೊ ಬೀಡ್ ಲಾಕ್ ಆಗುತ್ತೆ. ಆಮೇಲೆ ಬೀಡ್ ಲಾಕ್ ಆಗಿರೋದನ್ನು ನೆಕ್ಸ್ಟ್ ಸಾರಿಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಇಲ್ಲಿ ಲಾಕ್ ಆಗುತ್ತೆ. ಮತ್ತು ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಫಸ್ಟ್ ಬೀಡ್ಕಿನ ಮುಂಚೆ 3 ಟೈಮ್ಸ್ ಲಾಕ್ ಮಾಡಬೇಕು. ಬೀಡ್ ಹಾಕಿದ ಮೇಲೆ 2 ಟೈಮ್ಸ್ ಲಾಕ್ ಮಾಡಬೇಕು. ಈಗ ಸೆಕೆಂಡ್ ಟೈಮ್ ಲಾಕ್ ಮಾಡ್ತಿದ್ದೀನಿ. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಫಸ್ಟಿಗೆ 3 ಲಾಕ್ಸ್ ಮಾಡಬೇಕು ಬೀಡ್ಕಿನ ಮುಂಚೆ, ಆಮೇಲೆ 2 ಲಾಕ್ಸ್ ಮಾಡಬೇಕು. ಇಲ್ಲಿ ಇನ್ನೊಂದು ಲಾಕ್ ಬರುತ್ತೆ. ಸೊ ಅಲ್ಲಿಗೆ ಮ್ಯಾಚ್ ಆಗುತ್ತೆ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ನಾವಿಲ್ಲಿ 6 ಚೈನ್ಸ್ ಹಾಕ್ಕೊಳ್ಬೇಕು. 6 ಚೈನ್ಸ್ ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ 3 ಏನು ಲಾಕ್ಸ್ ಇರುತ್ತಲ್ಲ, ಆ 3 ಲಾಕಲ್ಲಿ ಮಿಡಲ್ 1 ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಅಲ್ಲಿ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಅದ್ರ ಪಕ್ಕಕ್ಕೆ ಇನ್ನೊಂದು ಲಾಕ್ ಇರುತ್ತಲ್ಲ, ಸೊ ಅಲ್ಲಿ ಒಂದು ಸರ್ತಿ ಮತ್ತೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ 2 ಟೈಮ್ಸ್ ಲಾಕ್ ಮಾಡಿ ಮತ್ತೆ ಸ್ಯಾರಿನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. 6 ಚೈನ್ಸ್ದು ಒಂದು ಲೈನ್ ಬರುತ್ತೆ ಅಲ್ಲಿ, ಅದಕ್ಕೆ ವರ್ಕ್ ಮಾಡೋದೀಗ ನಾವು. ಸೊ ಆದಮೇಲೆ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. ಆ 6 ಚೈನ್ಸ್ ಬ್ಯಾಕ್ ಸೈಡ್ ಏನಿರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಅಲ್ಲಿ. ಸೊ ಸೇಮ್ ಹೀಗೆ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. 6 ಚೈನ್ಸ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ಹೀಗೆ ನಾವಿಲ್ಲಿ 4 ಮಾಡಬೇಕು. ಸೊ 4 ಮಾಡಿದ ಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡೋದು ಬರುತ್ತೆ. ಸೊ ಇತ್ತು ಥರ್ಡ್ ಟೈಮು ಇನ್ನೊಂದು ಸರ್ತಿ ಮಾಡೋಣ. ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೊಂಡು ಬ್ಯಾಕ್ ಸೈಡ್ 6 ಚೈನ್ಸ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ 1 ಮಾಡಿ 4 ಸರ್ತಿ ಆಯ್ತಲ್ಲ. 4 ಸರ್ತಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ನಾನು ಇಲ್ಲಿ ಎಲಿ ಶೇಪಿಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡೇನು ಲಾಕ್ ಮಾಡೋ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ಕೊಂಡು ಸೇಮ್ 6 ಚೈನ್ಸ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಈ 3 ದಾರ ಏನಿರುತ್ತಲ್ಲ 3 ದಾರನ 1 ಮಾಡಬೇಕು. ಸೊ ಇದು ಈ ಟೈಪ್ ಹ್ಯಾಂಗಿಂಗ್ ಥರ ಕಾಣಿಸುತ್ತೆ. ಇಲ್ಲಿ ನೀವು ಬೇಡ ಅಂದರೆ ರೌಂಡ್ ಶೇಪಿಂದ ಯಾವುದಾದ್ರೂ ಬೀಡ್ ಆ್ಯಡ್ ಮಾಡ್ಕೋಬೋದು, ನಿಮಗೆ ಇಷ್ಟ ಬಂದಿದ್ದು. ಸೊ ನಾನು ಇಲ್ಲಿ ಲೀಫ್ ಶೇಪಿಂದು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಟೈಪೇ ಮಾಡ್ಕೊಳ್ಳಿ, ಚಲೋ ಕಾಣಿಸುತ್ತೆ. ಸೊ ಇದು ಥರ್ಡ್ ಟೈಮು ಹಾಫ್ ಡಬಲ್ ಕ್ರೋಶೆ, ಇದು 4th ಟೈಮ್. ನೀಡಲ್ ಮೇಲೆ ದಾರ ಸುತ್ಕೊಂಡು ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ಸೊ ಇಲ್ಲಿ ಈ ಕಡೆ 4 ಟೈಮ್ಸ್, ಈ ಕಡೆ 4 ಟೈಮ್ಸ್, 2 ಸೈಡ್ 4 ಟೈಮ್ಸ್ ಮಾಡಿದ ಮೇಲೆ ಮತ್ತೆ ಇದನ್ನ ಲಾಕ್ ಮಾಡಬೇಕು. ಸೆಕೆಂಡ್ ಲಾಕ್ ಏನಿರುತ್ತಲ್ಲ ಬಟ್ಟೆಗೆ ಮಾಡಿದ್ದು, ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಸೊ ಇಲ್ಲಿ ಡೈರೆಕ್ಟ್ ಬಟ್ಟೆಗೆ ಲಾಕ್ ಮಾಡೋ ಹಾಗಿಲ್ಲ. ಫಸ್ಟ್ ಏನು ಸೆಕೆಂಡ್ ಲಾಕ್ ಇರುತ್ತಲ್ಲ, ಸೊ ಅಲ್ಲಿ ಲಾಕ್ ಮಾಡಬೇಕು. ನೀಡಲ್ ಮೇಲೆ ಏನು ದಾರ ಸುತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟ್ ಲಾಕ್ ಮಾಡಬೇಕು. ಅಲ್ಲೊಂದು ಸರ್ತಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಬಟ್ಟೆಗೆ ನೀಡಲ್ ಹಾಕಿ
ದಾರ ತಂದು 2 ದಾರನ 1 ಮಾಡಿ ಅಲ್ಲಿ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ಇಲ್ಲಿ 2 ಟೈಮ್ಸ್ ಲಾಕ್ ಆಗುತ್ತೆ. ಈ ಸೈಡ್ 3 ಲಾಕ್ಸ್, ಈ ಸೈಡ್ 3 ಲಾಕ್ಸ್. ಈಗ ಕರೆಕ್ಟ್ ಆಗುತ್ತೆ. ಈ ಶೇಪು ಕಾಣಿಸುತ್ತೆ ಡಿಸೈನ್ ಫುಲ್ ಹಾಕಿದ ಮೇಲೆ. ಸೊ ಅದಕ್ಕೆ ಫಸ್ಟ್ 3 ಲಾಕ್ಸು, ಆಮೇಲೆ 2 ಲಾಕ್ಸ್ ಹಾಕಿರ್ತೀವಿ, ಲಾಸ್ಟಲ್ಲಿ 1 ಲಾಕ್ ಬರುತ್ತೆ ಅಂತ ಹೇಳಿ. ಇಷ್ಟಾದಮೇಲೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ನಾವು ಕುಚ್ಚಾಕೋಕ್ಕೆ 5 ಚೈನ್ಸ್ ಮಾಡ್ಕೊಳ್ಳೋಣ. ಕುಚ್ಚಾಕೋಕ್ಕೆ 5 ಚೈನ್ಸ್ ಮಾಡಿಕೊಂಡು ಸ್ಟ್ರೇಟ್ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿ ಲಾಕ್ ಮಾಡೋಣ. ನೀಡನ್ನು ಹಾಕಿ ದಾರ ತಂದು 2 ದಾರನ 1 ಮಾಡೋಣ. ಅದ್ರ ಪಕ್ಕಕ್ಕೇ 2 ಟೈಮ್ಸ್ ಲಾಕ್ ಮಾಡೋಣ. ಟೋಟಲ್ 3 ಟೈಮ್ಸ್ ಲಾಕ್ ಮಾಡಬೇಕು ಬೀಡ್ಗಿಂತ ಮುಂಚೆ. ಸೊ ಸೆಕೆಂಡ್ ಟೈಮ್ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ 3rd ಟೈಮ್ ನೀಡಲ್ಲಿ ಹಾಕಿ ದಾರ ತಂದು 2 ದಾರನ 1 ಮಾಡಿ. ಸೊ ಲಾಕ್ ಆಗುತ್ತೆ. 3 ಟೈಮ್ಸ್ ಲಾಕ್ ಆದಮೇಲೆ ಇಲ್ಲಿ ಮತ್ತೆ ಬೀಡ್ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆ ಎತ್ತಿ ಕ್ರಿಸ್ಟಲ್ ಬೀಡ್ ಹಾಕ್ತಿದ್ದೀನಿ. ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡಿ ಫಸ್ಟ್ 1 ಬೀಡ್ ಲಾಕ್ ಮಾಡಬೇಕು. ಈಗ ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಅದನ್ನ ಸ್ಯಾರಿಗೆ ಲಾಕ್ ಮಾಡೋಣ. ನೀಡಲ್ಲಿ ಹಾಕಿ ದಾರ ತಂದು 2 ದಾರನ 1 ಮಾಡೋಣ. ಸೊ ಲಾಕ್ ಆಗುತ್ತೆ. ನೆಕ್ಸ್ಟ್ ಇದ್ರ ಪಕ್ಕಕ್ಕೇ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ಬೀಡ್ಗಿಂತ ಮುಂಚೆ 3 ಟೈಮ್ಸ್ ಲಾಕ್, ಬೀಡ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡಬೇಕು. ಸೊ ಯಾಕಂದರೆ ಲಾಸ್ಟ್ ಒಂದು ಸರ್ತಿ ಲಾಕ್ ಬರುತ್ತಲ್ಲ. ಸೊ ಈ ಸೈಡ್ 3 ಲಾಕ್ಸ್, ಆ ಸೈಡ್ 3 ಲಾಕ್ಸ್ ಮ್ಯಾಚ್ ಆಗುತ್ತೆ. ಸೊ 2 ಟೈಮ್ಸ್ ಲಾಕ್ ಆದಮೇಲೆ ನೆಕ್ಸ್ಟು 6 ಚೈನ್ಸ್ ಹಾಕೋಣ. ಇಲ್ಲಿ 6 ಚೈನ್ಸ್ ಹಾಕಿ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ 3 ಲಾಕ್ಸ್ ಏನಿರುತ್ತಲ್ಲ ಅಲ್ಲಿ ಮಿಡಲ್ 1 ಲಾಕಿಗೆ ಲಾಕ್ ಮಾಡಬೇಕು. ಮಿಡಲ್ 1 ಲಾಕರ್ಗೆ ಅಲ್ಲೊಂದು ಹೋಲ್ ಕಾಣಿಸುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಅಲ್ಲಿ ಒಂದು ಸರ್ತಿ ಲಾಕ್, ಆಮೇಲೆ ಅದರ ಪಕ್ಕಕ್ಕೇ ಇನ್ನೊಂದು ಲಾಕ್ ಇರುತ್ತಲ್ಲ ಅಲ್ಲಿ ಕೂಡ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ 2 ಟೈಮ್ಸ್ ಲಾಕ್ ಮಾಡಬೇಕಲ್ಲಿ. 2 ಟೈಮ್ಸ್ ಲಾಕ್ ಆದಮೇಲೆ ಮತ್ತು ಸ್ಯಾರಿನ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು 6 ಚೈನ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ಸೊ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಇದೇ ಥರ 4 ಹಾಫ್ ಡಬಲ್ ಕ್ರೋಶಸ್ ಮಾಡಬೇಕಿಲ್ಲಿ. ಇದು 3rd ಒನ್. ನೆಕ್ಸ್ಟ್ 4th ಒನ್. ಸೊ 4th ಒನ್ ಹಾಕ್ತಿದ್ದೀನಿ. ಎರಡು ದಾರ ಸುತ್ತಕೊಂಡು ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರ 1 ಮಾಡಿ ನೆಕ್ಸ್ಟು ಸ್ವಲ್ಪ ದಾರ ಮೇಲೆ ಎತ್ತಬೇಕು. ಎತ್ತಿ ಇದು ಲೀಫ್ ಶೇಪಿಂದೇನು ಬೀಡಿ ಇರ್ತೈತಲ್ಲ ಅದನ್ನ ಆ್ಯಡ್ ಮಾಡಿ ಡೈರೆಕ್ಟ್ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಕೊಂಡು 6 ಚೈನ್ಸ್ ಬ್ಯಾಕ್ ಸೈಡ್ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ಈ ಕಡೆಯೂ 4 ಟೈಮ್ಸ್ ಮಾಡಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡ ಡಿಸೈನ್ ಬೇಕು ಅಂತಂದ್ರೆ ನೀವು ಆ ಸೈಡ್ 5 ಟೈಮ್ಸ್, ಈ ಸೈಡ್ 5 ಟೈಮ್ಸ್ ಮಾಡ್ಕೋಬೋದು. 6 ಚೈನ್ಸ್ ಬದಲಿ 7 ಚೈನ್ ಹಾಕ್ಕೋಬೇಕು ಬ್ಯಾಕ್ ಸೈಡ್ ಟರ್ನ್ ಮಾಡಿದಾಗ. ಸೊ ಅಲ್ಲಿ ಚೈನ್ ದೊಡ್ಡದಾಗುತ್ತೆ. ಸೊ ಹಾಗಾಗಿ 5 ಚೈನ್ಸ್ ಹಿಡಿಯುತ್ತೆ. ಸ್ವಲ್ಪ ಡಿಸೈನ್ ದೊಡ್ಡದು ಕಾಣಿಸುತ್ತೆ ಇನ್ನೂ ಸ್ವಲ್ಪ. ಅದಾದಮೇಲೆ 4 ಟೈಮ್ಸ್ ಹಾಕಿದ ಮೇಲೆ ಸೆಕೆಂಡ್ 1 ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಫಸ್ಟ್ ಲಾಕ್ ಮಾಡಿ ಅದಾದಮೇಲೆ ಬಟ್ಟೆಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಬಟ್ಟೆಗೆ ಒಂದು ಸರ್ತಿ ಲಾಕ್ ಮಾಡಿ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ. ಸೊ ಲಾಕ್ ಆಗುತ್ತೆ. ಈ ರೀತಿ ಕಾಣಿಸುತ್ತೆ ಡಿಸೈನು. ಲೀಫ್ ಶೇಪಿನ ಬೀಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ರೌಂಡು ಅಷ್ಟೊಂದು ಲುಕ್ ಕೊಡೋಲ್ಲ. ಸೊ ಫುಲ್ ಸ್ಯಾರಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತಿದ್ದೆ ನೋಡಿ. ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾನು ಫಸ್ಟ್ ಗೋಲ್ಡನ್ ಕಲರ್ದು ಕುಚ್ಚು ಕಟ್ಟಿದ್ದೀನಿ, ಮಿಡಲ್ಲು ಪರ್ಪಲ್ ಕಲರ್ದು ಹಾಕಿದ್ದೀನಿ, ಮತ್ತು ಅಲ್ಲಿ ಎಂಡಲ್ಲಿ ಗೋಲ್ಡನ್ ಕಲರ್ದು ಹಾಕಿದ್ದೀನಿ. ಸೊ ಮಿಡಲ್ ಒಂದಿಷ್ಟು ಕಲರು ಪರ್ಪಲ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಹೇಗೆ ಬೇಕೋ ಹಾಕಿ ಕುಚ್ಚು ಕಟ್ಕೋಬೋದು. ಅದೊಂದು ಕಲರ್ ಇದೊಂದು ಕಲರ್ ಇಲ್ಲ ಅಷ್ಟು ಗೋಲ್ಡ್ ಕಲರ್ ಕಟ್ಕೋಬೋದು. ಡಿಸೈನ್ ಲೈಕ್ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.